ಹಲೋ ಫ್ರೆಂಡ್ಸ್, ಡಾಕ್ಟರ್ ಮಾಮ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಿಮಗೆ ಹೇರ್ ಸೀರೀಸಲ್ಲಿ 4ನೇ ಸೀರೀಸಲ್ಲಿ ಇನ್ನೊಂದು ಹೇರ್ ಆಯಿಲ್ ಜೊತೆ ಬರ್ತಾ ಇದ್ದೀನಿ. ಅದೇನು ಅಂದರೆ 65 ವರ್ಷದ ನಂತರ ಅಂದರೆ ಅಬೌವ್ 65 ಇಯರ್ಸ್ನವರೆಗೂ ಕೂದಲು ಉದುರಿದ್ರೆ ಮರು ಕೂದಲು ಬರೋಂಥ ಒಂದು ಆಯಿಲ್ ಪ್ರಿಪ್ರೇಷನ್ ಇದು. ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್: ಒಂದು 50 ml ಆಲಿವ್ ಆಯಿಲ್, ಇದು ಈ ಥರ ಆಲಿವ್ ಆಯಿಲು, ಒಂದು 50 ml ಕೋಲ್ಡ್ ಪ್ರೆಸ್ ಕೋಕೋನಟ್ ಆಯಿಲು, ಒಂದು 4 ರಿಂದ 5 ಕಾಳು ಮೆಣಸು, ಒಂದೇ ಸಣ್ಣ ಪೀಸ್ ಇದು ದಾಲ್ಚಿನ್ನಿ ಚಕ್ಕೆ, ಇದು ಒಂದು 4 ಲವಂಗ, ಇದು 1 ಇಂಚ್ ಉದ್ದಂದು ಹಸಿ ಶುಂಠಿ. ಇದನ್ನು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು 5-6 ಐಟಮ್ಸ್ ಇದಕ್ಕೆ ಬೇಕಾಗ್ತಾ ಇರೋದು. ಇದು ನೆಕ್ಸ್ಟ್ ಪ್ರೋಸೆಸ್ ಏನು ಮಾಡೋದು ನೋಡೋಣ. ಇದನ್ನೆಲ್ಲ ಒಂದೇ ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ. ಇದು ಆಲಿವ್ ಆಯಿಲ್ಗೆ ಕೋಕೋನಟ್ ಆಯಿಲು ಸೇರಿಸ್ತಾ ಇದ್ದೀನಿ. ಕೋಕೋನಟ್ ಆಯಿಲ್ ಆದಮೇಲೆ ಇದು ಕಾಳುಮೆಣಸು, ಚಕ್ಕೆ, ನೆಕ್ಸ್ಟು ಲವಂಗ, ನೆಕ್ಸ್ಟು ಇದು ಹಸಿ ಶುಂಠಿ, ಇದಿಷ್ಟು ಸೇರಿಸ್ತಾ ಇದ್ದೀನಿ. ಇದನ್ನು ನಾವು ಡೈರೆಕ್ಟ್ ಒಲೆ ಮೇಲೆ ಬಿಸಿ ಮಾಡ್ತಾ ಇಲ್ಲ. ಇದಕ್ಕೆ ಬಿಸಿ ಮಾಡೋ ಮೆಥಡ್ ಬೇರೆ ಇದೆ. ಅದು ಯಾವ ಥರ ಅಂತ ನಿಮಗೆ ನಾನು ತೋರಿಸ್ತೀನಿ. ಒಂದು ಸ್ಟವ್ ಮೇಲೆ ಈ ಥರ ಪಾತ್ರೆ ಇಟ್ಕೊಳ್ಳೋಣ. ಅದರಲ್ಲಿ ಒಂದು ಕಾಟನ್ ಬಟ್ಟೆ ಹಾಕಬೇಕು. ಡೈರೆಕ್ಟ್ ಬಿಸಿ ಮಾಡೋದಿಲ್ಲಲ್ಲ, ಇದು ಬಟ್ಟೆನಲ್ಲಿ ಈ ಆಯಿಲ್ ಬಟ್ಲ ಈ ಥರ ಇಡಬೇಕಾಗುತ್ತೆ. ಆಮೇಲೆ ಇನ್ನೊಂದು ಸೈಡ್ ನಾನು ಒಂದು ಬೌಲಲ್ಲಿ ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ. ಈ ನೀರನ್ನ ಈ ಬೌಲಲ್ಲಿ ಹಾಕೋಣ. ಈ ಥರ ಹಾಕಬೇಕು, ಏನೂ ಆಗಲ್ಲ. ನೀವು ನಿಧಾನಕ್ಕೆ ಹಾಕಿ ಈ ಥರ ಈ ಬೌಲಲ್ಲಿ ಬಟ್ಟೆ ಹಾಕಿದ್ವಲ್ಲ ಅದ್ರ ಮೇಲೆ ಬೌಲ್ ಇಟ್ಟಿದ್ದೀವಿ, ಅದರ ಸುತ್ತ ಬಿಸಿ ನೀರು ಹಾಕೋಣ. ಇದು ಒಂದು 10 ನಿಮಿಷ ಈ ಥರನೇ ಬಟ್ಲು ಬಿಸಿನೀರಲ್ಲೇ ಇರಲಿ. ನಾವು ಒಂದು ಸ್ಪೂನಿಂದ ಇದನ್ನು ಸ್ವಲ್ಪ ಕಲಿಸ್ತಾ ಇರೋಣ. ಅದರಿಂದ ಆ ಬಿಸಿನೀರಿನ ಬಿಸಿಗೆ ಇದು ಆಯಿಲ್ ಬಿಸಿ ಆಗಬೇಕು. ಈ ಥರ ಒಂದು 10 ಮಿನಿಟ್ಸು ಇದೇ ಥರನೇ ಇರಲಿ. ಇದು 10 ಮಿನಿಟ್ಸ್ ಇದೇ ಥರ ಇರೋದ್ರಿಂದ ಇದರಲ್ಲಿ ಇರ್ತಕ್ಕಂಥ ಎಲ್ಲ ರಸ ಈ ಎಣ್ಣೆಲಿ ಬಿಟ್ಕೊಳ್ಳುತ್ತೆ. ಆಲಿವ್ ಆಯಿಲು ತುಂಬಾ ವಿಟಮಿನ್ ಇ ರಿಚ್ ಇರೋದ್ರಿಂದ ಅದು ಕೂದಲು ಬೆಳವಣಿಗೆ ಇನ್ನೊಂದು ಸ್ವಲ್ಪ ಸ್ಟಿಮ್ಯುಲೇಟ್ ಮಾಡುತ್ತೆ. ಇದರಲ್ಲಿ ಹಾಕಿರ್ತಕ್ಕಂಥ ಎಲ್ಲ ಪದಾರ್ಥನೂ ನಮ್ಮ ಹೇರ್ ಫಾಲಿಕಲ್ಸ್ನ ಮುಚ್ಚೋಗಿದ್ರೂ ಸಹಿತ ಅದನ್ನು ಪೋರ್ಸ್ ಓಪನ್ ಆಗೋ ಥರ ಸ್ಟಿಮ್ಯುಲೇಟ್ ಮಾಡುತ್ತೆ. ಇದು ಹಸಿ ಶುಂಠಿ ಇರ್ಬೋದು, ಲವಂಗ ಇರ್ಬೋದು, ಮೆಣಸು ಇರ್ಬೋದು, ಅದ್ರ ಜೊತೆ ನಾವು ಚಕ್ಕೆ ಹಾಕಿದ್ದೀವಲ್ಲ, ಇದು ಎಲ್ಲವುದು ಸೇರಿ ಆಯಿಲ್ ಅದೇ ಹೇಳಿದ್ನಲ್ಲ, ನಿಮಗೆ ತಲೆಯಲ್ಲಿ ಪೋರ್ಸ್ ಮುಚ್ಚೋಗಿದ್ರು ಅದನ್ನು ಓಪನ್ ಮಾಡೋಂಥ ಶಕ್ತಿ ಇದರಲ್ಲಿದೆ. ಇದೇ ಥರ ಒಂದು 10 ನಿಮಿಷ ಬಿಡೋಣ. ಬಿಟ್ಟ ಮೇಲೆ ಅದನ್ನು ಸೋಸ್ಕೊಳ್ಳೋಣ. ನಾನು ಇದು ಆಯಿಲ್ನ 10 ನಿಮಿಷ ಬಾಯ್ಲಿಂಗ್ ವಾಟ್ರಲ್ಲಿ ಇಟ್ಟಿದ್ದೆ. ಇದಾದಮೇಲೆ ಇದೇ ಥರ ಸೋಸ್ಕೊಳ್ಳೋಣ. ಬಾಯ್ಲಿಂಗ್ ವಾಟ್ರಲ್ಲಿ 10 ನಿಮಿಷ ಇಟ್ಟು ಒಂದು ಓವರ್ ನೈಟನ್ನು ಬಿಟ್ಟಿದ್ದೀನಿ ನಾನು. ಯಾಕಂದರೆ ಅದರದ್ದು ಎಲ್ಲ ಇಂಗ್ರೀಡಿಯೆಂಟ್ಸ್ ರಸ ಚೆನ್ನಾಗಿ ಎಣ್ಣೆಯಲ್ಲಿ ಬಿಟ್ಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೆ ಒಂದು ಓವರ್ ನೈಟನ್ನು ಬಿಟ್ಟಿದ್ದೀನಿ. ಬಿಟ್ಟಾದಮೇಲೆ ಈ ಥರ ನೀಟಾಗಿ ಸೋಸ್ಕೊಂಡ್ಬಿಡೋಣ. ಇದನ್ನು ನೀವು ನೈಟ್ ಫುಲ್ ಹಚ್ಕೊಂಡು ಒಂದು ಓವರ್ ನೈಟ್ ಅದನ್ನು ತಲೆಯಲ್ಲೇ ಇಟ್ಕೊಂಡು ನೆಕ್ಸ್ಟ್ ಡೇ ನಿಮ್ಗೆ ಯಾವ ಥರ ಶಾಂಪು ಬೇಕು, ಯಾವ ಶಾಂಪುಯಿಂದಲೇ ತಲೆ ಸ್ನಾನ ಮಾಡೋಣ. ಒಳ್ಳೆ ರಿಸಲ್ಟ್ ಇದೆ ಇದು. ನಾನು ಇದನ್ನು ಯೂಸ್ ಮಾಡಿ ನೋಡಿ ಮಾಡ್ತೀರ, ಅದನ್ನು ಡೈಲ್ಯೂಟ್ ಮಾಡಿಕೊಂಡು ತಲೆ ಸ್ನಾನ ಮಾಡಿ. ಇದು ಒಳ್ಳೆ ರಿಸಲ್ಟ್ ಇದೆ. ಮಿನಿಮಮ್ ನಿಮ್ಗೆ ಯಾವುದೇ ಆಯಿಲ್ ಅಪ್ಲೈ ಮಾಡಿದರೆ 1 ಮಂತ್ ಅಪ್ಲೈ ಮಾಡಿ ನೋಡಿದ ಮೇಲೆ ನಿಮಗೆ ರಿಸಲ್ಟ್ ಸಿಗೋದು. 1 ಅಥವಾ 2 ಅಪ್ಲಿಕೇಶನಲ್ಲಿ ರಿಸಲ್ಟ್ ಸಿಗಲ್ಲ. ನೀವು ಮಾಡಿ ನೋಡಿ, ನಿಮ್ಮ ರಿಸಲ್ಟ್ಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು.